ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಕಳ್ಳತನದೇ ಕಾರುಬಾರು, ರಾಬರಿ ಕೇಸ್ಗಳದೇ ದರ್ಬಾರು. ಹೊಸಪೇಟೆಯ ಆ ಬ್ಯಾಂಕ್ನಲ್ಲಿ ಸದ್ದಿಲ್ಲದೆ ದೊಡ್ಡ ಡಿಜಿಟಲ್ ರಾಬರಿ ನಡೀತಾ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದ್ರೆ ಹ್ಯಾಕರ್ಸ್ ಕೈಚಳಕ ಹೇಗಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರತಿಷ್ಠಿತ ರೈತರ ಬ್ಯಾಂಕು ಕೂಡ ಕನ್ನ ಹಾಕಲಾಗಿದೆ. ರಾಜ್ಯದಲ್ಲಿ ದಿನ ಬೆಳಗಾದ್ರೆ ರಾಬರಿ ಕಳ್ಳತನ ಸದ್ದಿಲ್ಲದೆ ನಡೀತಾ ದೊಡ್ಡ ಡಿಜಿಟಲ್ ರಾಬರಿ. ರಾಜ್ಯದಲ್ಲೊಂದು ಕ್ರೈಮ್ ನಡೀತಾನೆ ಇದೆ. ರಾಬರಿ ಅಂತೂ ಕೇಳೋದೇ ಬೇಡ. ದಿನ ಬೆಳಗಾದ್ರೆ ಕೇಸ್ಗಳು ಸ್ಫೋಟ ಆಗ್ತಾನೆ ಇದೆ. ನಾವು ಬ್ರೇಕ್ ಹಾಕ್ತೀವಿ ಅಂತ ಗೃಹ ಸಚಿವರು ಹೇಳ್ತಾನೆ ಇದ್ದಾರೆ. ಆದರೆ ಕಾರ್ಯರೂಪಕ್ಕೆ ಮಾತ್ರ ಬಂದೇ ಇಲ್ಲ. ಸದ್ದಿಲ್ಲದೆ ಅತಿ ದೊಡ್ಡ ಡಿಜಿಟಲ್ ರಾಬರಿ ನಡೆದಿದೆ ಅನ್ನೋ ಗುಮಾನಿ ಶುರುವಾಗಿದೆ. ಹೊಸಪೇಟೆಯ BDCC ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ ಹಾಕಿರೋ ಆರೋಪ ಕೇಳಿ ಬಂದಿದೆ. 2,34,00,000 ಹಣ ಹ್ಯಾಕ್ ಮಾಡಲಾಗಿದೆಯಂತೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ 2,34,00,000ಕ್ಕೂ ಅಧಿಕ ಹಣವನ್ನ RTGS ಮೂಲಕ ಟ್ರಾನ್ಸ್ಫರ್ ಅನ್ನು ಮಾಡಲಾಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಹ್ಯಾಕ್ ಮಾಡಲಾಗಿದೆ. ಹೊಸಪೇಟೆಯ BDCC ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ ಹಾಕಿದ್ದಾರಂತೆ. ಬ್ಯಾಂಕ್ನಿಂದ IDFC ಬ್ಯಾಂಕ್ಗೆ RTGS ಮಾಡುವಾಗ ಹ್ಯಾಕ್ ಮಾಡಲಾಗಿದೆಯಂತೆ. ಉತ್ತರ ಭಾರತದ ರಾಜ್ಯಗಳ 25 ನಾನಾ ಬ್ಯಾಂಕ್ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಲಾಗಿದೆಯಂತೆ. BDCC ಬ್ಯಾಂಕ್ನಿಂದ ಜನರೇಟ್ ಆದಂತ XML ಫೈಲ್ಸ್ಗಳನ್ನ ಅವರು IDBI ಬ್ಯಾಂಕ್ನಿಗೆ ಕಳಿಸಿರ್ತಾರೆ. IDBI ಬ್ಯಾಂಕ್ನಿಂದ ಕೂಡ ಅವರು ಸಕ್ಸಸ್ಫುಲ್ ಆಗಿ ಡಿಸ್ಪ್ಯಾಚ್ ಆಗಿ ಅವ್ರಿಗೆ UTR ನಂಬರ್ ಕೂಡ ಜನರೇಟ್ ಆಗಿರುವಂತದ್ದು ಮಾಹಿತಿ ವಾಪಸ್ ಬರುತ್ತೆ. 13ನೇ ತಾರೀಕು ಅವರಿಗೆ RTGSಗಳು ಸಕ್ಸಸ್ಫುಲ್ ಆಗಿ ಡೆಲಿವರ್ ಆಗಿಲ್ಲ ಅಂತೇಳಿ ಅವರಿಗೆ ಕಂಪ್ಲೇಂಟ್ಸ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಸಂಬಂಧ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. RTGS ಮಾಡುವಾಗ ಹಣ ಸಂಬಂಧಿಸಿದ ಬ್ಯಾಂಕ್ಗೆ ಹೋಗಿಲ್ಲ ಅಂತ BDCC ಬ್ಯಾಂಕ್ ಆಡಳಿತ ಮಂಡಳಿ ದೂರು ನೀಡಿದೆ. ಈ ಕೇಸನ್ನ ಪೊಲೀಸರು ಭೇದಿಸಿ ರೈತರಿಗೆ ನ್ಯಾಯ ಕೊಡಿಸ್ತಾರಾ ಕಾದು ನೋಡಬೇಕಾಗಿದೆ. ಈ ಒಂದು ಹ್ಯಾಕರ್ಸ್ನ ಪತ್ತೆ ಹಚ್ಚಲಿಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಮುಂದಾಗಿದೆ. ಅದರ ಜೊತೆಗೆ ರೈತರ ಬ್ಯಾಂಕ್ ಆಗಿರ್ತಕ್ಕಂತಹ ಈ ರೈತರ ಬ್ಯಾಂಕ್ ಅಲ್ಲಿ ಈ ರೀತಿಯ ಘಟನೆ ಆಗಿರೋದ್ರಿಂದ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಕಳ್ಳತನದೇ ಕಾರುಬಾರು, ರಾಬರಿ ಕೇಸ್ಗಳದೇ ದರ್ಬಾರು. ಹೊಸಪೇಟೆಯ ಆ ಬ್ಯಾಂಕ್ನಲ್ಲಿ ಸದ್ದಿಲ್ಲದೆ ದೊಡ್ಡ ಡಿಜಿಟಲ್ ರಾಬರಿ ನಡೀತಾ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದ್ರೆ ಹ್ಯಾಕರ್ಸ್ ಕೈಚಳಕ ಹೇಗಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರತಿಷ್ಠಿತ ರೈತರ ಬ್ಯಾಂಕು ಕೂಡ ಕನ್ನ ಹಾಕಲಾಗಿದೆ. ರಾಜ್ಯದಲ್ಲಿ ದಿನ ಬೆಳಗಾದ್ರೆ ರಾಬರಿ ಕಳ್ಳತನ ಸದ್ದಿಲ್ಲದೆ ನಡೀತಾ ದೊಡ್ಡ ಡಿಜಿಟಲ್ ರಾಬರಿ. ರಾಜ್ಯದಲ್ಲೊಂದು ಕ್ರೈಮ್ ನಡೀತಾನೆ ಇದೆ. ರಾಬರಿ ಅಂತೂ ಕೇಳೋದೇ ಬೇಡ. ದಿನ ಬೆಳಗಾದ್ರೆ ಕೇಸ್ಗಳು ಸ್ಫೋಟ ಆಗ್ತಾನೆ ಇದೆ. ನಾವು ಬ್ರೇಕ್ ಹಾಕ್ತೀವಿ ಅಂತ ಗೃಹ ಸಚಿವರು ಹೇಳ್ತಾನೆ ಇದ್ದಾರೆ. ಆದರೆ ಕಾರ್ಯರೂಪಕ್ಕೆ ಮಾತ್ರ ಬಂದೇ ಇಲ್ಲ. ಸದ್ದಿಲ್ಲದೆ ಅತಿ ದೊಡ್ಡ ಡಿಜಿಟಲ್ ರಾಬರಿ ನಡೆದಿದೆ ಅನ್ನೋ ಗುಮಾನಿ ಶುರುವಾಗಿದೆ. ಹೊಸಪೇಟೆಯ BDCC ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ ಹಾಕಿರೋ ಆರೋಪ ಕೇಳಿ ಬಂದಿದೆ. 2,34,00,000 ಹಣ ಹ್ಯಾಕ್ ಮಾಡಲಾಗಿದೆಯಂತೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ 2,34,00,000ಕ್ಕೂ ಅಧಿಕ ಹಣವನ್ನ RTGS ಮೂಲಕ ಟ್ರಾನ್ಸ್ಫರ್ ಅನ್ನು ಮಾಡಲಾಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಹ್ಯಾಕ್ ಮಾಡಲಾಗಿದೆ. ಹೊಸಪೇಟೆಯ BDCC ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ ಹಾಕಿದ್ದಾರಂತೆ. ಬ್ಯಾಂಕ್ನಿಂದ IDFC ಬ್ಯಾಂಕ್ಗೆ RTGS ಮಾಡುವಾಗ ಹ್ಯಾಕ್ ಮಾಡಲಾಗಿದೆಯಂತೆ. ಉತ್ತರ ಭಾರತದ ರಾಜ್ಯಗಳ 25 ನಾನಾ ಬ್ಯಾಂಕ್ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಲಾಗಿದೆಯಂತೆ. BDCC ಬ್ಯಾಂಕ್ನಿಂದ ಜನರೇಟ್ ಆದಂತ XML ಫೈಲ್ಸ್ಗಳನ್ನ ಅವರು IDBI ಬ್ಯಾಂಕ್ನಿಗೆ ಕಳಿಸಿರ್ತಾರೆ. IDBI ಬ್ಯಾಂಕ್ನಿಂದ ಕೂಡ ಅವರು ಸಕ್ಸಸ್ಫುಲ್ ಆಗಿ ಡಿಸ್ಪ್ಯಾಚ್ ಆಗಿ ಅವ್ರಿಗೆ UTR ನಂಬರ್ ಕೂಡ ಜನರೇಟ್ ಆಗಿರುವಂತದ್ದು ಮಾಹಿತಿ ವಾಪಸ್ ಬರುತ್ತೆ. 13ನೇ ತಾರೀಕು ಅವರಿಗೆ RTGSಗಳು ಸಕ್ಸಸ್ಫುಲ್ ಆಗಿ ಡೆಲಿವರ್ ಆಗಿಲ್ಲ ಅಂತೇಳಿ ಅವರಿಗೆ ಕಂಪ್ಲೇಂಟ್ಸ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಸಂಬಂಧ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. RTGS ಮಾಡುವಾಗ ಹಣ ಸಂಬಂಧಿಸಿದ ಬ್ಯಾಂಕ್ಗೆ ಹೋಗಿಲ್ಲ ಅಂತ BDCC ಬ್ಯಾಂಕ್ ಆಡಳಿತ ಮಂಡಳಿ ದೂರು ನೀಡಿದೆ. ಈ ಕೇಸನ್ನ ಪೊಲೀಸರು ಭೇದಿಸಿ ರೈತರಿಗೆ ನ್ಯಾಯ ಕೊಡಿಸ್ತಾರಾ ಕಾದು ನೋಡಬೇಕಾಗಿದೆ. ಈ ಒಂದು ಹ್ಯಾಕರ್ಸ್ನ ಪತ್ತೆ ಹಚ್ಚಲಿಕ್ಕೆ ಸಂಬಂಧಪಟ್ಟಂತಹ
ಏನು ಇಲಾಖೆ ಮುಂದಾಗಿದೆ. ಅದರ ಜೊತೆಗೆ ರೈತರ ಬ್ಯಾಂಕ್ ಆಗಿರ್ತಕ್ಕಂತಹ ಈ ರೈತರ ಬ್ಯಾಂಕ್ ಅಲ್ಲಿ ಈ ರೀತಿಯ ಘಟನೆ ಆಗಿರೋದ್ರಿಂದ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಕಳ್ಳತನದೇ ಕಾರುಬಾರು, ರಾಬರಿ ಕೇಸ್ಗಳದೇ ದರ್ಬಾರು. ಹೊಸಪೇಟೆಯ ಆ ಬ್ಯಾಂಕ್ನಲ್ಲಿ ಸದ್ದಿಲ್ಲದೆ ದೊಡ್ಡ ಡಿಜಿಟಲ್ ರಾಬರಿ ನಡೀತಾ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದ್ರೆ ಹ್ಯಾಕರ್ಸ್ ಕೈಚಳಕ ಹೇಗಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರತಿಷ್ಠಿತ ರೈತರ ಬ್ಯಾಂಕು ಕೂಡ ಕನ್ನ ಹಾಕಲಾಗಿದೆ. ರಾಜ್ಯದಲ್ಲಿ ದಿನ ಬೆಳಗಾದ್ರೆ ರಾಬರಿ ಕಳ್ಳತನ ಸದ್ದಿಲ್ಲದೆ ನಡೀತಾ ದೊಡ್ಡ ಡಿಜಿಟಲ್ ರಾಬರಿ. ರಾಜ್ಯದಲ್ಲೊಂದು ಕ್ರೈಮ್ ನಡೀತಾನೆ ಇದೆ. ರಾಬರಿ ಅಂತೂ ಕೇಳೋದೇ ಬೇಡ. ದಿನ ಬೆಳಗಾದ್ರೆ ಕೇಸ್ಗಳು ಸ್ಫೋಟ ಆಗ್ತಾನೆ ಇದೆ. ನಾವು ಬ್ರೇಕ್ ಹಾಕ್ತೀವಿ ಅಂತ ಗೃಹ ಸಚಿವರು ಹೇಳ್ತಾನೆ ಇದ್ದಾರೆ. ಆದರೆ ಕಾರ್ಯರೂಪಕ್ಕೆ ಮಾತ್ರ ಬಂದೇ ಇಲ್ಲ. ಸದ್ದಿಲ್ಲದೆ ಅತಿ ದೊಡ್ಡ ಡಿಜಿಟಲ್ ರಾಬರಿ ನಡೆದಿದೆ ಅನ್ನೋ ಗುಮಾನಿ ಶುರುವಾಗಿದೆ. ಹೊಸಪೇಟೆಯ ಬಿಡಿಸಿಸಿ ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ ಹಾಕಿರೋ ಆರೋಪ ಕೇಳಿ ಬಂದಿದೆ. 2,34,00,000 ಹಣ ಹ್ಯಾಕ್ ಮಾಡಲಾಗಿದೆಯಂತೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ 2,34,00,000ಕ್ಕೂ ಅಧಿಕ ಹಣವನ್ನ ಏನು RTGS ಮೂಲಕ ಟ್ರಾನ್ಸ್ಫರ್ ಅನ್ನು ಮಾಡಲಾಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಹ್ಯಾಕ್ ಮಾಡಲಾಗಿದೆ. ಹೊಸಪೇಟೆಯ ಬಿಡಿಸಿಸಿ ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ ಹಾಕಿದ್ದಾರಂತೆ. ಬ್ಯಾಂಕ್ನಿಂದ IDFC ಬ್ಯಾಂಕ್ಗೆ RTGS ಮಾಡುವಾಗ ಹ್ಯಾಕ್ ಮಾಡಲಾಗಿದೆಯಂತೆ. ಉತ್ತರ ಭಾರತದ ರಾಜ್ಯಗಳ 25 ನಾನಾ ಬ್ಯಾಂಕ್ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಲಾಗಿದೆಯಂತೆ. BDCC ಬ್ಯಾಂಕ್ ನಿಂದ ಜನರೇಟ್ ಆದಂತಹ XML ಫೈಲ್ಸ್ ಗಳನ್ನ ಅವರು IDBI ಬ್ಯಾಂಕ್ನಿಗೆ ಕಳಿಸಿರ್ತಾರೆ. IDBI ಬ್ಯಾಂಕ್ ನಿಂದ ಕೂಡ ಅವರು ಸಕ್ಸಸ್ಫುಲ್ ಆಗಿ ಡಿಸ್ಪ್ಯಾಚ್ ಆಗಿ ಅವ್ರಿಗೆ UTR ನಂಬರ್ ಕೂಡ ಜನರೇಟ್ ಆಗಿರುವಂತದ್ದು ಮಾಹಿತಿ ವಾಪಸ್ ಬರುತ್ತೆ. 13ನೇ ತಾರೀಕು ಅವ್ರಿಗೆ RTGS ಗಳು ಸಕ್ಸಸ್ಫುಲ್ ಆಗಿ ಡೆಲಿವರ್ ಆಗಿಲ್ಲ ಅಂತೇಳಿ ಅವರಿಗೆ ಕಂಪ್ಲೇಂಟ್ಸ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಸಂಬಂಧ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. RTGS ಮಾಡುವಾಗ ಹಣ ಸಂಬಂಧಿಸಿದ ಬ್ಯಾಂಕ್ಗೆ ಹೋಗಿಲ್ಲ ಅಂತ BDCC ಬ್ಯಾಂಕ್ ಆಡಳಿತ ಮಂಡಳಿ ದೂರು ನೀಡಿದೆ. ಈ ಕೇಸನ್ನ ಪೊಲೀಸರು ಭೇದಿಸಿ ರೈತರಿಗೆ ನ್ಯಾಯ ಕೊಡಿಸ್ತಾರಾ ಕಾದು ನೋಡಬೇಕಾಗಿದೆ. ಈ ಒಂದು ಹ್ಯಾಕರ್ಸ್ ನ ಪತ್ತೆ ಹಚ್ಚಲಿಕ್ಕೆ ಸಂಬಂಧಪಟ್ಟಂತಹ ಏನು ಇಲಾಖೆ ಮುಂದಾಗಿದೆ. ಅದರ ಜೊತೆಗೆ ರೈತರ ಬ್ಯಾಂಕ್ ಆಗಿರ್ತಕ್ಕಂತಹ ಈ ರೈತರ ಬ್ಯಾಂಕ್ ಅಲ್ಲಿ ಈ ರೀತಿಯ ಘಟನೆ ಆಗಿರೋದ್ರಿಂದ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಕಳ್ಳತನದೇ ಕಾರುಬಾರು, ರಾಬರಿ ಕೇಸ್ಗಳದೇ ದರ್ಬಾರು. ಹೊಸಪೇಟೆಯ ಆ ಬ್ಯಾಂಕ್ನಲ್ಲಿ ಸದ್ದಿಲ್ಲದೆ ದೊಡ್ಡ ಡಿಜಿಟಲ್ ರಾಬರಿ ನಡೀತಾ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದ್ರೆ ಹ್ಯಾಕರ್ಸ್ ಕೈಚಳಕ ಹೇಗಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರತಿಷ್ಠಿತ ರೈತರ ಬ್ಯಾಂಕು ಕೂಡ ಕನ್ನ ಹಾಕಲಾಗಿದೆ. ರಾಜ್ಯದಲ್ಲಿ ದಿನ ಬೆಳಗಾದ್ರೆ ರಾಬರಿ ಕಳ್ಳತನ ಸದ್ದಿಲ್ಲದೆ ನಡೀತಾ ದೊಡ್ಡ ಡಿಜಿಟಲ್ ರಾಬರಿ. ರಾಜ್ಯದಲ್ಲೊಂದು ಕ್ರೈಮ್ ನಡೀತಾನೆ ಇದೆ. ರಾಬರಿ ಅಂತೂ ಕೇಳೋದೇ ಬೇಡ. ದಿನ ಬೆಳಗಾದ್ರೆ ಕೇಸ್ಗಳು ಸ್ಫೋಟ ಆಗ್ತಾನೆ ಇದೆ. ನಾವು ಬ್ರೇಕ್ ಹಾಕ್ತೀವಿ ಅಂತ ಗೃಹ ಸಚಿವರು ಹೇಳ್ತಾನೆ ಇದ್ದಾರೆ. ಆದರೆ ಕಾರ್ಯರೂಪಕ್ಕೆ ಮಾತ್ರ ಬಂದೇ ಇಲ್ಲ. ಸದ್ದಿಲ್ಲದೆ ಅತಿ ದೊಡ್ಡ ಡಿಜಿಟಲ್ ರಾಬರಿ ನಡೆದಿದೆ ಅನ್ನೋ ಗುಮಾನಿ ಶುರುವಾಗಿದೆ. ಹೊಸಪೇಟೆಯ BDCC ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ ಹಾಕಿರೋ ಆರೋಪ ಕೇಳಿ ಬಂದಿದೆ. 2,34,00,000 ಹಣ ಹ್ಯಾಕ್ ಮಾಡಲಾಗಿದೆಯಂತೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ 2,34,00,000ಕ್ಕೂ ಅಧಿಕ ಹಣವನ್ನ ಏನು RTGS ಮೂಲಕ ಟ್ರಾನ್ಸ್ಫರ್ ಅನ್ನು ಮಾಡಲಾಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಹ್ಯಾಕ್ ಮಾಡಲಾಗಿದೆ. ಹೊಸಪೇಟೆಯ BDCC ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ ಹಾಕಿದ್ದಾರಂತೆ. ಬ್ಯಾಂಕ್ನಿಂದ IDFC ಬ್ಯಾಂಕ್ಗೆ RTGS ಮಾಡುವಾಗ ಹ್ಯಾಕ್ ಮಾಡಲಾಗಿದೆಯಂತೆ. ಉತ್ತರ ಭಾರತದ ರಾಜ್ಯಗಳ 25 ನಾನಾ ಬ್ಯಾಂಕ್ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಲಾಗಿದೆಯಂತೆ. BDCC ಬ್ಯಾಂಕ್ ನಿಂದ ಜನರೇಟ್ ಆದಂತಹ XML ಫೈಲ್ಸ್ ಗಳನ್ನ ಅವರು IDBI ಬ್ಯಾಂಕ್ನಿಗೆ ಕಳಿಸಿರ್ತಾರೆ. IDBI ಬ್ಯಾಂಕ್ ನಿಂದ ಕೂಡ ಅವರು ಸಕ್ಸಸ್ಫುಲ್ ಆಗಿ ಡಿಸ್ಪ್ಯಾಚ್ ಆಗಿ ಅವ್ರಿಗೆ UTR ನಂಬರ್ ಕೂಡ ಜನರೇಟ್ ಆಗಿರುವಂತದ್ದು ಮಾಹಿತಿ ವಾಪಸ್ ಬರುತ್ತೆ. 13ನೇ ತಾರೀಕು ಅವ್ರಿಗೆ RTGS ಗಳು ಸಕ್ಸಸ್ಫುಲ್ ಆಗಿ ಡೆಲಿವರ್ ಆಗಿಲ್ಲ ಅಂತೇಳಿ ಅವರಿಗೆ ಕಂಪ್ಲೇಂಟ್ಸ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ.
ಈ ಸಂಬಂಧ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರ್ಟಿಜಿಎಸ್ ಮಾಡುವಾಗ ಹಣ ಸಂಬಂಧಿಸಿದ ಬ್ಯಾಂಕ್ಗೆ ಹೋಗಿಲ್ಲ ಅಂತ ಬಿಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ದೂರು ನೀಡಿದೆ. ಈ ಕೇಸನ್ನ ಪೊಲೀಸರು ಭೇದಿಸಿ ರೈತರಿಗೆ ನ್ಯಾಯ ಕೊಡಿಸ್ತಾರಾ ಕಾದು ನೋಡಬೇಕಾಗಿದೆ. ಈ ಒಂದು ಹ್ಯಾಕರ್ಸ್ನ ಪತ್ತೆ ಹಚ್ಚಲಿಕ್ಕೆ ಸಂಬಂಧಪಟ್ಟಂತಹ ಏನು ಇಲಾಖೆ ಮುಂದಾಗಿದೆ. ಅದರ ಜೊತೆಗೆ ರೈತರ ಬ್ಯಾಂಕ್ ಆಗಿರ್ತಕ್ಕಂತಹ ಈ ರೈತರ ಬ್ಯಾಂಕಲ್ಲಿ ಈ ರೀತಿಯ ಘಟನೆ ಆಗಿರೋದ್ರಿಂದ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.